ಹೊಸದುರ್ಗದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಆಗ್ತಿರುವಂತಹ ಮೋಸದ ಘಟನೆಯ ಬಗ್ಗೆ, ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿತ್ತು ಗ್ಯಾರಂಟಿ ನ್ಯೂಸ್. ರಾಗಿ ಖರೀದಿ ಕೇಂದ್ರಕ್ಕೆ ಈಗ ತಹಶೀಲ್ದಾರ್ ತಿರುಪತಿ ಪಾಟೀಲ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ತೂಕ ಹಾಗೂ ಭದ್ರತೆ ಕುರಿತು ಸದ್ಯ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಹೊಸದುರ್ಗದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸ ಆಗಿರುವಂತಹ ಘಟನೆ ಆಗಿತ್ತು. ರೈತರಿಗೆ ಆಗ್ತಿರುವಂತಹ ಅನ್ಯಾಯದ ಕುರಿತು ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನ ಸುದ್ದಿ ಮಾಡಿತ್ತು. ರಾಗಿ ಖರೀದಿ ಕೇಂದ್ರಕ್ಕೆ ತಹಶೀಲ್ದಾರ್ ತಿರುಪತಿ ಪಾಟೀಲ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ತೂಕ ಹಾಗೂ ಭದ್ರತೆ ಕುರಿತು ಹಮಾಲರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ತಹಶೀಲ್ದಾರ್. ರೈತರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರೈತರ ಬೆಳೆ ಖರೀದಿ ವೇಳೆ ರೈತರಿಗೆ ತೂಕದಲ್ಲಿ ಅನ್ಯಾಯ ಆಗ್ತಾ ಇದೆ ಎನ್ನುವಂತ ವಿಚಾರ ಗೊತ್ತಾಗುತ್ತೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ಸುದ್ದಿಯ ಬೆನ್ನಲ್ಲೇ ತಹಶೀಲ್ದಾರ್ ತಿರುಪತಿ ಪಾಟೀಲ್ ಈಗ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಖರೀದಿ ಕೇಂದ್ರಕ್ಕೆ. ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ತೂಕದಲ್ಲಿ ಮೋಸದ ಕುರಿತು ದೂರನ್ನ ನೀಡಲಾಗಿತ್ತು. ಈ ಹಿಂದೆಯೇ ಖರೀದಿ ಕೇಂದ್ರದವರಿಗೆ ತಾಕೀತು ಮಾಡಲಾಗಿತ್ತು. ಈ ದಿನ ಮತ್ತೆ ಅದೇ ರೀತಿ ದೂರು ಬಂದಿದೆ. ರೈತರಿಗೆ ತೊಂದರೆ ಮಾಡದಂತೆ ವಾರ್ನಿಂಗ್ ಅನ್ನ ಮಾಡಿದ್ದೇನೆ, ಹೆಚ್ಚುವರಿ ತೂಕ ಇನ್ನು ಹಣ ವಸೂಲಿ ಮಾಡದಂತೆ ತಾಕೀತನ್ನ ಮಾಡಿದ್ದೇನೆ ಅನ್ನೋದಾಗಿ ದೂರು ಕೊಟ್ಟ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ ಅನ್ನೋದಾಗಿ ಸದ್ಯ ಹೊಸದುರ್ಗದ ತಹಶೀಲ್ದಾರ್ ಆಗಿರುವಂತ ತಿರುಪತಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ರೈತರಿಗೆ ಅನ್ಯಾಯ ಆಗ್ತಿದೆ, ಹೊಸದುರ್ಗದಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ತೂಕದಲ್ಲಿ ಮೋಸ ಮಾಡ್ತಿದ್ದಾರೆ, ಪಾಪ ಕಷ್ಟಪಟ್ಟು ಬೆಳೆದಿರ್ತಾರೆ, ಅಲ್ಲೂ ಹೋದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿತ್ತು. ಈ ವಿಚಾರ ಗೊತ್ತಾಗ್ತಿದ್ದಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಮಾಡುತ್ತೆ. ಈಗ ಗ್ಯಾರಂಟಿ ನ್ಯೂಸ್ ನ ಇಂಪ್ಯಾಕ್ಟ್ ಇದು. ಸುದ್ದಿ ಆಗ್ತಿದ್ದಂತೆ ತಹಶೀಲ್ದಾರ್ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ರೈತರು, ಹಮಾಲರು ಎಲ್ಲರ ಹತ್ರ ಮಾಹಿತಿ ಪಡ್ಕೊಂಡಿದ್ದಾರೆ. ಏನು ಅನ್ಯಾಯ ಆಗ್ತಿದೆಯಲ್ಲ, ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ, ವಾರ್ನಿಂಗ್ ಅನ್ನ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಹೊಸದುರ್ಗದ ತಹಶೀಲ್ದಾರ್ ತಿರುಪತಿ ಪಾಟೀಲ್ ರವರು. ಏನು ಹೊಸದುರ್ಗ ಪಟ್ಟಣದಲ್ಲಿರುವಂಥ ಈ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಲಾಗಿದ್ದು, ಏನು ದೂರು ಬಂದಿದೆ, ಏನು ರೈತರ ಬೆಳೆಗಳಲ್ಲಿ ತೂಕದಲ್ಲಿ ಭಾಳ ಏನು ಹೆಚ್ಚುವರಿ ತೂಕ ಮಾಡ್ತಾರೆ ಅನ್ನುವಂಥ ದೂರಿನ ಮೇರೆಗೆ ಈಗಾಗಲೇ ಹಿಂದೆ ಬಂದಂಥ ದೂರು ಇತ್ತು. ಅದರ ಜೊತೆಗೆ ನಾವು ಸ್ಥಳಕ್ಕೆ ಬಂದು ಎಲ್ಲ ಏನು ಅಳತೆ ಮಾಡೋರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ. ಪುನಃ ಮತ್ತು ಅದೇ ರೀತಿಯಾಗಿ ಮತ್ತೆ ಈ ದಿನ ದೂರು ಬಂದಿದೆ ಅನ್ನೋ ಕಾರಣಕ್ಕೆ ಇವತ್ತು ಭೇಟಿ ನೀಡಿವಿ. ಮತ್ತು ಅವ್ರಿಗೆಲ್ಲ ವಾರ್ನಿಂಗ್ ಕೂಡ ಮಾಡಿದ್ದೀವಿ. ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವರಿಂದ ಯಾವುದೇ ಹಣ ವಸೂಲಿ ಮಾಡೋದಾಗಿರ್ಬೋದು ಅಥವಾ ಹೆಚ್ಚುವರಿ ತೂಕ ಮಾಡಬಾರ್ದು ಅನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿದೆ. ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾವು ರೆಡಿ ಮಾಡ್ತೀವಿ. ಏನು ಹೊಸದುರ್ಗ ಪಟ್ಟಣದಲ್ಲಿರುವಂಥ ಈ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಲಾಗಿದ್ದು, ಏನು ದೂರು ಬಂದಿದೆ, ಏನು ರೈತರ ಬೆಳೆಗಳಲ್ಲಿ ತೂಕದಲ್ಲಿ ಭಾಳ ಏನು ಹೆಚ್ಚುವರಿ ತೂಕ ಮಾಡ್ತಾರೆ ಅನ್ನುವಂಥ ದೂರಿನ ಮೇರೆಗೆ ಈಗಾಗಲೇ ಹಿಂದೆ ಬಂದಂಥ ದೂರು ಇತ್ತು. ಅದರ ಜೊತೆಗೆ ನಾವು ಸ್ಥಳಕ್ಕೆ ಬಂದು ಎಲ್ಲ ಏನು ಅಳತೆ ಮಾಡೋರಿಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ. ಪುನಃ ಮತ್ತು ಅದೇ ರೀತಿಯಾಗಿ ಮತ್ತೆ ಈ ದಿನ ದೂರು ಬಂದಿದೆ ಅನ್ನೋ ಕಾರಣಕ್ಕೆ ಇವತ್ತು ಭೇಟಿ ನೀಡಿವಿ. ಮತ್ತು ಅವ್ರಿಗೆಲ್ಲ ವಾರ್ನಿಂಗ್ ಕೂಡ ಮಾಡಿದ್ದೀವಿ. ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ಅವರಿಂದ ಯಾವುದೇ ಹಣ ವಸೂಲಿ ಮಾಡೋದಾಗಿರ್ಬೋದು ಅಥವಾ ಹೆಚ್ಚುವರಿ ತೂಕ ಮಾಡಬಾರ್ದು ಅನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಕೊಡಲಾಗಿದೆ. ಏನು ದೂರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ. ಸದ್ಯ ತಹಶೀಲ್ದಾರ್ ತಿರುಪತಿ ಪಾಟೀಲ್ ಅವರು ಹೋಗಿ ಅಲ್ಲೇನೋ ಅಕ್ರಮಗಳಾಗ್ತಿದೆ, ರೈತರಿಗೆ ಏನು ಅನ್ಯಾಯ ಆಗ್ತಿದೆ ಅನ್ನುವಂಥ ವಿಚಾರಕ್ಕೆ ಈಗ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಯಾವಾಗ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತೂಕದಲ್ಲಿ ಅನ್ಯಾಯ ಆಗ್ತಿದೆ, ಅಲ್ಲಿ ಭದ್ರತೆ ಇಲ್ಲ, ಸಾಕಷ್ಟು ಸಮಸ್ಯೆಗಳ ಆಗ್ತಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದಂತೆ ನಿನ್ನೆನೇ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಸುದ್ದಿ ಮಾಡುತ್ತೆ. ಅಲ್ಲಿ ಏನಾಗ್ತಿದೆ, ರೈತರಿಗೆ ಯಾವಷ್ಟ ಕಷ್ಟಗಳನ್ನ ಅನುಭವಿಸುತ್ತಿದ್ದಾರೆ ಹೊಸದುರ್ಗದಲ್ಲಿ ಅನ್ನೋದಾಗಿ ಸುದ್ದಿಯ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು.
ಹಾಗಾಗಿನೇ ತಹಶೀಲ್ದಾರ್ ಬೇಡಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ಗ್ಯಾರಂಟಿ ನ್ಯೂಸ್ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನ್ಯಾಯ ಆಗುವಂತ ವಿಚಾರವನ್ನ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಈಗ ಅದರ ಬಿಗ್ ಇಂಪ್ಯಾಕ್ಟ್ ಅಂತಂತೆ ಎಚ್ಚೆತ್ತುಕೊಂಡು ಇವತ್ತು ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪರಿಶೀಲನೆಯ ಕಾರ್ಯ ಸಾಗ್ತು ರಾಜಶೇಖರ್? ಹೌದು ರಾಮ್, ಏನು ಹೊಸದುರ್ಗದ ರಾಗಿ ಖರೀದಿ ಕೇಂದ್ರ ಏನಿದೆ, ಈ ಒಂದು ರಾಗಿ ಖರೀದಿ ಕೇಂದ್ರದಲ್ಲಿ ಕುಲ್ಲಂ ಈ ಒಂದು ಪ್ರಮುಖವಾಗಿ ರೈತರಿಗೆ ಮಹಾ ಮೋಸ ಆಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಈಗಾಗಲೇ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿರ್ತಕ್ಕಂಥದ್ದು. ಹೊಸದುರ್ಗದ ತಹಶೀಲ್ದಾರ್ ತಿರುಪತಿ ಪಾಟೀಲ್ ಅವರು ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಅಲ್ಲಿ ಆಗ್ತಕ್ಕಂತಹ ಅನ್ಯಾಯದ ಕುರಿತು ಈಗಾಗಲೇ ರೈತರಿಂದಲೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಇನ್ನು ಅಲ್ಲಿರ್ತಕ್ಕಂತಹ ಒಂದು ಅಧಿಕಾರಿಗಳಿಗೂ ಹಾಗೂ ಅಮಾಲರಿಗೂ ಕೂಡ ಕಟ್ಟುನಿಟ್ಟಿನ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿಯೂ ಕೂಡ ರೈತರಿಗೆ ಅನ್ಯಾಯ ಆಗಬೇಕು, ಆ ರೀತಿಯಾಗಿ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸುವಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸುವಂತಹ ಒಂದು ಭರವಸೆಯನ್ನು ಕೂಡ ತಹಶೀಲ್ದಾರ್ ಅವರು ನೀಡಿರ್ತಕ್ಕಂಥದ್ದು. ಇಷ್ಟೆಲ್ಲದರ ನಡುವೆ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಆಗ್ತಕ್ಕಂತಹ ಅನ್ಯಾಯದ ಕುರಿತು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರ ಮಾಡ್ತಾ ಇದ್ದಂತೆ ಮೈಚಳ್ಳಿ ಬಿಟ್ಟಂತಹ ಅಧಿಕಾರಿಗಳು ಈಗಾಗಲೇ ರಾಗಿ ಖರೀದಿ ಕೇಂದ್ರವನ್ನ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ರೈತರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಒಂದು ಪ್ರಸಂಗ ನಡೆದಿದೆ ಅಂತಾನೆ ಹೇಳಬಹುದು ರಾಮ್. ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ.